ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಳಿಬಂದಿರುವಂತಹ ಕೆಲ ಆರೋಪಗಳು, ಕೆಲ ಹಗರಣಗಳಿಗೆ ಸಂಬಂಧಪಟ್ಟ ಹಾಗಿನ ಆರೋಪಗಳ ವಿರುದ್ಧವಾಗಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದ್ದಂತ ಕೇಸರಿ ನಾಯಕರುಗಳೇ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂತ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಅಧಿವೇಶನದ ನಂತರ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ. ಕಾರಣ ರಾಜ್ಯದ ಗಡಿ ಜಿಲ್ಲೆ ಕುಂದಾನಗರಿಯಲ್ಲಿ ನಡೆದಂತ ಸಮಾನ ಮನಸ್ಕರ ಸಭೆ. ಈಗ ಈ ಬಿಜೆಪಿ ಒಳಗಿನ ಈ ಒಡಕಿಗೆ ಮದ್ದೆರೆಯುವಂತ ನಿಟ್ಟಿನಲ್ಲಿ RSS ಕೂಡ ರಂಗಪ್ರವೇಶ ಮಾಡ್ತಾ ಇದೆ. ಹಾಗಾದ್ರೆ ಇದರಿಂದ ಏನಾದರೂ ವರ್ಕೌಟ್ ಆಗ್ಬೋದಾ ಬಿಜೆಪಿಗೆ? ಬನ್ನಿ ನೋಡೋಣ ಈ ರಿಪೋರ್ಟ್ ಅಲ್ಲಿ. BSY ವಿಜಯೇಂದ್ರಗೆ ಪರ್ಯಾಯ ನಾಯಕತ್ವದ ರಚನೆಗೆ ಕಸರತ್ತು. ಬಿಜೆಪಿ ಪರ್ಯಾಯ ನಾಯಕರ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆ. ವಿಜಯೇಂದ್ರ ಅಧ್ಯಕ್ಷ ಪಟ್ಟಕ್ಕೇರಿದಾಗಿನಿಂದಲೂ ಗುಟುರು ಹಾಕುತ್ತಿದ್ದ ಶಾಸಕ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರಗೆ ಪರ್ಯಾಯ ನಾಯಕತ್ವ ರಚನೆಗೆ ಕಸರತ್ತು ನಡೆಸುತ್ತಿದ್ದಾರೆ. ಅದಕ್ಕಾಗಿಯೇ ನಿನ್ನೆ ಬೆಳಗಾವಿಯಲ್ಲಿ ಅಸಮಾಧಾನಿತ ನಾಯಕರು ಸಭೆ ನಡೆಸಿದ್ದು ಪರ್ಯಾಯ ನಾಯಕತ್ವದ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣಾ ಫಲಿತಾಂಶ ಆಧರಿಸಿ ಪಕ್ಷದಲ್ಲೇ BSY ಕುಟುಂಬದ ನಾಯಕತ್ವದ ಪ್ರಶ್ನೆ ಎದ್ದಿದೆ. ಈಗಾಗಲೇ ಜಾತಿ ಸಮೀಕರಣದ ಮೂಲಕ ನಾಯಕರು ಹೊಸ ತಂಡ ರಚಿಸುತ್ತಿದ್ದಾರೆ. ಲಿಂಗಾಯತ ಸಮುದಾಯದ ಅಣ್ಣ ಸಾಹೇಬ್ ಜೊಲ್ಲೆ, ಸಿದ್ದೇಶ್ವರ್, ST ಸಮುದಾಯದ ರಮೇಶ್ ಜಾರಕಿಹೊಳಿ, ಭೋವಿ ಸಮುದಾಯದ ಅರವಿಂದ ಲಿಂಬಾವಳಿ, ಈಡಿಗ ಸಮುದಾಯದ ಕುಮಾರ್ ಬಂಗಾರಪ್ಪ, ಒಕ್ಕಲಿಗ ಸಮುದಾಯದ ಪ್ರತಾಪ್ ಸಿಂಹ ಜೊತೆಗೂಡಿ ಯತ್ನಾಳ್ ಹೊಸ ತಂಡ ರಚಿಸುತ್ತಿದ್ದಾರೆ. ಈ ತಂಡಕ್ಕೆ ಇನ್ನಷ್ಟು ಹಿರಿಯ ನಾಯಕರನ್ನು ಯತ್ನಾಳ್ ಸಂಪರ್ಕಿಸಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ನಿನ್ನೆ ಒಂದು ಸುತ್ತಿನ ಸಭೆ ಜರುಗಿದ್ದು ಕೆಲವೇ ದಿನಗಳಲ್ಲಿ ಎಲ್ಲಾ ನಾಯಕರ ಜೊತೆ ಮತ್ತೊಂದು ದೊಡ್ಡ ಮಟ್ಟದ ಸಭೆ ಸೇರಿಸೋಕೆ ಯತ್ನಾಳ್ ಮುಂದಾಗ್ತಿದ್ದಾರೆ. ಹಾಗಾದ್ರೆ ಪರ್ಯಾಯ ನಾಯಕರ ಸಭೆಯಲ್ಲಿ ಚರ್ಚೆ ಆಗಿದ್ದೇನು? TV9ಗೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ. ಬಿಜೆಪಿ ಪರ್ಯಾಯ ನಾಯಕರ ಸಭೆಯಲ್ಲಿ ಹೆಚ್ಚು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ನಾಯಕತ್ವದ ಬಗ್ಗೆಯೇ ಚರ್ಚೆ ನಡೆದಿದೆಯಂತೆ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಲೋಕಸಭಾ ಫಲಿತಾಂಶವನ್ನ ಮುಂದಿಟ್ಟು ಚರ್ಚೆ ಮಾಡಲಾಗಿದೆ. ದಕ್ಷಿಣ ಕರ್ನಾಟಕದ ಒಟ್ಟು 14 ಸ್ಥಾನಗಳ ಪೈಕಿ 12 ಸ್ಥಾನ ಗೆದ್ದಿದೆ. ಉತ್ತರ ಕರ್ನಾಟಕದ 14 ಸ್ಥಾನದ ಪೈಕಿ ಕೇವಲ 7 ಸ್ಥಾನ ಗೆದ್ದಿದೆ. ಲಿಂಗಾಯತ ಪ್ರಾಬಲ್ಯವಿರುವ ದಾವಣಗೆರೆ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಚಿಕ್ಕೋಡಿ ಭಾಗದಲ್ಲೇ ಬಿಜೆಪಿಗೆ ಸೋಲಾಗಿದೆ. ಯಡಿಯೂರಪ್ಪ ವಿಜಯೇಂದ್ರ ನಾಯಕತ್ವದಲ್ಲಿ ಲಿಂಗಾಯತ ಪ್ರದೇಶಗಳಲ್ಲಿ ಸೋಲಾಗಿದೆ. ಪರಿಸ್ಥಿತಿ ಹೀಗಾದ್ರೆ ಮುಂದೆ ಪಕ್ಷ ಸಂಘಟನೆ ಮುರಿದು ಬಿಡುತ್ತೆ. ಪಕ್ಷದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ನಾಯಕತ್ವಕ್ಕೆ ಮನ್ನಣೆ ಅಗತ್ಯ. ಇದನ್ನೇ ಹೈಕಮಾಂಡ್ ಗಮನಕ್ಕೆ ತರಲು ಪರ್ಯಾಯ ನಾಯಕರು ಚಿಂತಿಸಿದ್ದಾರೆ. ಇಷ್ಟೇ ಅಲ್ಲ, ವಿಶ್ವಾಸಾರ್ಹ ನಾಯಕತ್ವಕ್ಕೆ ಮನ್ನಣೆ, ಮಾನ್ಯತೆ ನೀಡುವಂತೆ ಹೇಳುವ ಸಾಧ್ಯತೆ ಇದೆ. ವಾಲ್ಮೀಕಿ ಹಗರಣದ ವಿರುದ್ಧ ಮತ್ತೊಂದು ಪಾದಯಾತ್ರೆಗೆ ಪ್ಲಾನ್. ಹೌದು, ನಿನ್ನೆ ನಡೆದ ಸಭೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಚರ್ಚೆ ಮಾಡಿದ್ದಾರೆ. ಮೂಡಾಗಿಂತ ವಾಲ್ಮೀಕಿ ನಿಗಮ ಹಗರಣವೇ ದೊಡ್ಡ ಸ್ಕ್ಯಾಮ್. ಹೀಗಾಗಿ ಇದನ್ನೇ ಮುಂದಿಟ್ಟು ಚಳವಳಿ ರೂಪಿಸಬೇಕು ಎಂಬ ವಾದ ಮುಂದಿಟ್ಟಿದ್ದಾರೆ. ಯತ್ನಾಳ್ ಹಾಗೂ ಜಾರಕಿಹೊಳಿ ನಾಯಕತ್ವದಲ್ಲಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡುವ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಬಿಜೆಪಿಯಲ್ಲಿ ಹೆಚ್ಚಿದ ಆಂತರಿಕ ಬೇಗುದಿ, RSS ಎಂಟ್ರಿ. ಕೇಸರಿ ಮನೆಯಲ್ಲಿ ಆಂತರಿಕ ಬೆಳವಣಿಗೆ ಹೆಚ್ಚಾಗುತ್ತಲೇ RSS ಎಂಟ್ರಿಯಾಗಿದೆ. ಪಕ್ಷದ ನಾಯಕರನ್ನ ಸರಿದಾರಿಗೆ ತರಲು RSS ಬೆಂಗಳೂರಿನಲ್ಲಿ ಇದೇ ಆಗಸ್ಟ್ 14ರಂದು ಬೈಠಕ್ ನಡೆಸಲಿದೆ. ಈ ಸಭೆಯಲ್ಲಿ RSS ಹಿರಿಯ ನಾಯಕ ಮುಕುಂದ್, ಕೇಂದ್ರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಭಾಗಿಯಾಗೋ ಸಾಧ್ಯತೆ ಇದೆ. ಹಾಗೆಯೇ ರಾಜ್ಯ ಬಿಜೆಪಿಯ ಒಟ್ಟು 40 ನಾಯಕರಿಗೆ ಸಭೆಗೆ ಆಹ್ವಾನ ನೀಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಸಭೆಗೆ ಪುಲಾವ್ ನೀಡಲಾಗಿದೆ. ಅಲ್ಲೇನಾಗುತ್ತೋ ಕಾದು ನೋಡಬೇಕಿದೆ. ಈರಣ್ಣ ಬಸವ, TV9 ಬೆಂಗಳೂರು.